ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಇರುವಕ್ಕಿಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಏಕಾಏಕಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದು ಏಕೆ? ಹಾಗೆ ಧರಣಿ ನಿರತ ವಿದ್ಯಾರ್ಥಿಗಳಿಗೆ ಕೈ ಜೋಡಿಸಿದ ರೈತ ಮುಖಂಡ ದಿನೇಶ್ ಸಿರಿವಾಳ ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸ ಮಾಡುತ್ತೇವೆ ಎನ್ನಲು ಕಾರಣವೇನು? ವಿದ್ಯಾರ್ಥಿಗಳ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಸಿರಿವಾಳ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಮನವಿಯ ಮೂಲಕ ಆನಂದಪುರದ ನಾಡ ಕಚೇರಿಯ ಉಪ ತಹಸೀಲ್ದಾರರಾದ ಶಾಂತಮೂರ್ತಿಯ ಮುಖಾಂತರ ಸರ್ಕಾರದ ಗಮನ ತಲುಪಿಸಿದ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವತ್ತು ನಾವು ಈ ಪ್ರತಿಭಟನೆ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ಎಕ್ಸಾಮ್ ಮತ್ತು ಎಕ್ಸಾಮ್ ಈ ವರ್ಷ ಕರೆಸಿದ್ದಾರೆ. ಆದರೆ ಈ ಎಕ್ಸಾಮಿಗೆ ಕೇವಲ ಕೃಷಿ ವಿದ್ಯಾರ್ಥಿಗಳಷ್ಟೇ ಇರಬೇಕು. ಆದರೆ ಬೇರೆ ರೈಟೆಕ್ ವಿದ್ಯಾರ್ಥಿಗಳಿಗೂ ಈ ಎಕ್ಸಾಮ್ ಬರೆಯೋಕ್ಕೆ ಅಲೋ ಮಾಡಿದರೆ C&R ರೂಲ್ಸ್ ಪ್ರಕಾರ ಕೇವಲ ಕೃಷಿ ವಿದ್ಯಾರ್ಥಿಗಳಿಗಷ್ಟೇ ಈ ಎಕ್ಸಾಮ್ ಬರೆಯೋಕ್ಕೆ ಅಲೋವಿದೆ. ಆದರೆ ಸರ್ಕಾರ ತಾನೇ ಈ C&R ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಅವರಿಗೂ ಈ ಪರೀಕ್ಷೆ ಬರೋಕ್ಕೆ ಅನುಮತಿ ಕೊಡ್ತಿದ್ದಾರೆ. ಮತ್ತು ಪ್ರತಿ ವರ್ಷ ಸರ್ಕಾರ ನಮಗೆ ಈ ಕೃಷಿಯಲ್ಲಿರೋ ಖಾಲಿ ಹುದ್ದೆಗಳ ಬಗ್ಗೆ ಯಾವುದೇ ಮಾಹಿತಿ ನೀಡ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ನೀಡಬೇಕಂತ ಕೇಳ್ಕೊತಿದ್ದೀನಿ. ಇದು ಸುಮಾರು 2015-16ರಲ್ಲಿ ಈ ಪರೀಕ್ಷೆಗೆ ಕರೆದಿದ್ದು, ಈಗ 2026ರಲ್ಲಿ ಕರೀತಿದ್ದಾರೆ. ಇಷ್ಟು ವರ್ಷ ಗ್ಯಾಪ್ ಆದರೆ ತುಂಬ ವಿದ್ಯಾರ್ಥಿಗಳು ಯಾವುದೇ ಜಾಬ್ ಇಲ್ಲದೆ ಮನೇಲಿ ಖಾಲಿ ಕೂತ್ಕೋಬೇಕಾಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು, ಅದ್ರ ಪರೀಕ್ಷೆ ಎಲ್ಲ ಇಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನಾವು ರೈತರ ಮಕ್ಕಳು ಅಂದರೆ ನಮಗೊಂದು ಹುದ್ದೆ ಅನ್ನೋದು ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು 4 ವರ್ಷದ ಕೋರ್ಸನ್ನು ಕಟ್ಟುನಿಟ್ಟಿನಿಂದ ಪಾಲಿಸಿ ಅದರಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಥಿಯರಿ ಪರೀಕ್ಷೆಗಳನ್ನೆಲ್ಲ ಮುಗಿಸ್ಬಿಟ್ಟು ಅದ್ರ ಬಗ್ಗೆ ನಾಲೆಡ್ಜನ್ನು ತೊಗೊಂಡು ಬಂದಿರ್ತೀವಿ. ಆದರೆ ಈ ದಯಸಿ ಪ್ರೋಗ್ರಾಮ್ ಬಂದುಬಿಟ್ಟು SLCಯನ್ನು ಫೇಲ್ ಆದವರು ಕೂಡ ಅದನ್ನು ಕೋರ್ಸ್ ಪಾಸ್ ಮಾಡಿಬಿಟ್ಟು ಅದರಿಂದ ನಾಲೆಡ್ಜನ್ನು ಎಷ್ಟು ತೊಗೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದರಿಂದ ರೈತರಿಗೆ ಇದನ್ನು ಸಜೆಷನ್ಸನ್ನು ನೀಡ್ತಾರೆ ಅವರು. ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಜೊತೆಗೆ ಈ ಕೃಷಿಯನ್ನು ಖಾಸಗೀಕರಣ ಮಾಡೋದನ್ನು ನಿಲ್ಲಿಸಬೇಕಾಗಿದೆ. ಯಾಕಂದರೆ ಎಲ್ಲ ಮಕ್ಕಳು CETಯನ್ನು ಓದ್ಬಿಟ್ಟು ನೈಟ್ ಎಲ್ಲ ಓದ್ಬಿಟ್ಟು ಕಷ್ಟಪಟ್ಟೆ ಪಾಸಾಗಿ ಗೌರ್ಮೆಂಟ್ ಸೀಟನ್ನು ತೊಗೊಂಡಿರ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಖಾಸಗೀಕರಣವನ್ನು ಮಾಡಿದರೆ ದುಡ್ಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸೇರಿಕೊಂಡು ಅಲ್ಲಿ ಹೆಚ್ಚು CGPಯನ್ನು ಮಾಡಿಕೊಂಡು ನಮಗೆ ಕಾಂಪಿಟೇಷನ್ನ ಕೊಡೋದಕ್ಕೆ ಬರ್ತಾರೆ. ಹಾಗಾಗಿ ರೈತರ ಮಕ್ಕಳ ರಕ್ಷಣೆ ಸರ್ಕಾರದ ಹೊಣೆ ಅಂತ ಹೇಳ್ತಾ, ಜೊತೆಗೆ ಈ ಸರ್ಕಾರ ಮತ್ತು KEA C&R ರೂಲ್ಸ್ ವಿರುದ್ಧವಾಗಿ ಹೊರಡಿಸ್ತಕ್ಕಂಥ ಆದೇಶ ಏನಂದರೆ, ರೈಟೆಕ್ ವಿದ್ಯಾರ್ಥಿಗಳು ಮತ್ತು BE ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳನ್ನು AA ಮತ್ತು AO ಪರೀಕ್ಷೆಗೆ ಅರ್ಹರೆಂದು ಹೊರಡಿಸ್ತಕ್ಕಂಥ ಒಂದು ಉಲ್ಲೇಖವನ್ನು ತಕ್ಷಣವೇ ಹಿಂಪಡಿಬೇಕಂತ ಹೇಳಿ ಈ ಮೂಲಕ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕ ಸರ್ಕಾರದ ನೀತಿಯ ಪ್ರಕಾರ, ಕ್ರೀಡಾ ನೀತಿಯ ಪ್ರಕಾರ ಎಲ್ಲ ಕ್ರೀಡಾಕೂಟದ ಅಭ್ಯರ್ಥಿಗಳಿಗೂ AO ಮತ್ತು AO ಪರೀಕ್ಷೆಗಳಲ್ಲಿ 2% ಮೀಸಲಾತಿಯನ್ನು ಈ ಮೂಲಕ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ವಿದ್ಯಾರ್ಥಿಗಳ ಈ ಕೋರಿಕೆಗಳು ಈಡೇರೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಈ ಸರ್ಕಾರ ಏನಾದರೂ ನಮ್ಮ ಹೊಣೆಗೆ ಹೂಗೊಡಲಿಲ್ಲ ಅಂದರೆ ಈ ಪ್ರತಿಭಟನೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಸಿರಿವಾಳ್, ರಾಜ್ಯಾದ್ಯಂತ ಕೃಷಿ ವಿದ್ಯಾರ್ಥಿಗಳ ನೇಮಕಾತಿ ವಿಚಾರದಲ್ಲಿ ತೀವ್ರ ಅನ್ಯಾಯವಾಗುತ್ತಿದೆ. ಇದರ ವಿರುದ್ಧ ನಾವು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆಗಿದ್ದೇವೆ ಎಂದು ಮಾತನಾಡಿದರು. ಕರ್ನಾಟಕ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಹೋರಾಟಗಳನ್ನ ಆರಂಭಿಸಿದ್ದಾರೆ. ಪ್ರಸ್ತುತ ದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು KPSC ಹಗರಣ ಇರ್ಬೋದು ಮತ್ತು ಬೇರೆ ಬೇರೆ ಹಗರಣಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಕೂಡ ಬೀದಿಗೆ ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಗರದಲ್ಲಿ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಇವತ್ತು ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಅವಕಾಶಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದರೆ ಕೃಷಿ ವಿಷಯವನ್ನೇ ಮೂಲ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು, ಆಸಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕೃಷಿ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಭಾಳ ಉತ್ಸಾಹದಿಂದ ಕಲಿತಾ ಇರ್ತಕ್ಕಂಥ ಈ ಮಕ್ಕಳು ಇವತ್ತು ಸರ್ಕಾರ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ವಿಷಯದಲ್ಲೂ ಕೂಡ ಕಲಿತವರಿಗೆ
ಕೃಷಿ ಅಧಿಕಾರಿಗಳಾಗಿ ಆಯ್ಕೆಯಾಗುವಂಥ ಅರ್ಹತೆಯನ್ನು ಕಲ್ಪಿಸಿರ್ತಕ್ಕಂಥದ್ರ ವಿರುದ್ಧವಾಗಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸೋದು, ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಅರ್ಹತೆ ಇರಬೇಕಾಗ್ತದೆ. ಕೃಷಿ ಅಧಿಕಾರಿಗಳಾಗಿ ನಮ್ಮ ಸೇವೆ ಮಾಡಲಿಕ್ಕೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕಾಗ್ತದೆ. ಇವತ್ತು ಪ್ರೈವೇಟ್ ಕಾಲೇಜ್ಗಳನ್ನ ನಿರ್ಮಾಣ ಮಾಡಿ ಬೇರೆ ಬೇರೆ, ಈಗ ಯಾವುದೋ ಮಗು ಹೇಳ್ತು, ಹಣವಂತರು ಇವತ್ತು ಅರ್ಹತೆ ಇರ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಪೈಪೋಟಿಗೆ ಇರ್ತಕ್ಕಂಥ ವಾತಾವರಣವನ್ನು ಸರ್ಕಾರವೇ ನಿರ್ಮಾಣ ಮಾಡಿರ್ತಕ್ಕಂಥ, ಇದನ್ನು ಭಾಳ ಬೇಗ ಅವರೆಲ್ಲರೂ ಕೂಡ ಗ್ರಹಿಸ್ಕೊಂಡು ಬೀದಿಗಿಳಿತಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದ ಭವಿಷ್ಯ, ಯುವಜನಾಂಗ, ಅವರೆಲ್ಲರಿಗೂ ಕೂಡ ಇಷ್ಟೊಂದು ಧೈರ್ಯ ಬಂದಿರತಕ್ಕಂಥದ್ದು ನನಗಂತೂ ಕೂಡ ದೊಡ್ಡ ಹೆಮ್ಮೆಯ ವಿಚಾರ ಅಂತ ಅನ್ನಿಸ್ತಾ ಇದೆ. ಆದರೆ ಅವರಲ್ಲಿ ಪಾಪ ಈ ಹೋರಾಟವನ್ನು ಸಂಘಟಿಸ್ತಕ್ಕಂಥದ್ದು ಅನುಭವ ಕೊರತೆ ಇರೋದ್ರಿಂದ ಅವರ ಕೈಲಾಗಿರ್ತಕ್ಕಂಥ ಅವರ ವಿವೇಚನೆಗೆ ತಕ್ಕಂತೆ ಒಂದಷ್ಟು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಂಥ ಒಂದು ಮುಗ್ಧ ಮನಸ್ಸಿನ ಮಕ್ಕಳು ತಮ್ಮ ಹಕ್ಕಿಗೆ ಬೇಡಿಕೆಯನ್ನು ಇಟ್ಕೊಂಡು ಆಚೆ ಬಂದಾಗ ನೈಜವಾಗಿ ಅವರ ವಿಚಾರವನ್ನು ಸಮಾಜಕ್ಕೆ, ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ತಾವುಗಳು ಮಾಡ್ತೀರಿ, ಮಾಡಬೇಕು ಅನ್ನೋ ವಿಚಾರವನ್ನು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸಂಘ ಇವತ್ತು ನಿನ್ನೆ ಸಂಜೆ ಇವರು ನನಗೆ ಈ ವಿಚಾರವನ್ನು ತಿಳಿಸಿದಾಗ ಎಲ್ಲೋ ಒಂದು ಕಡೆಗೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಕೂಡ. ನನಗೂ ಕೂಡ ನೋವಾಯಿತು. ನಾವುಗಳು ಕೂಡ ಅನೇಕ ವಿಚಾರದಲ್ಲಿ ಕಲಿತಂಥ ಸಂದರ್ಭದಲ್ಲಿ ಅನೇಕ ಸರ್ಕಾರದ ನೀತಿ ನಿಯಮಗಳಿಗೆ ಒಳಗಾಗಿ ಮೋಸಕ್ಕೆ ಒಳಗಾಗಿದ್ದೇವೆ. ಹಾಗೆ ಭಾಳಷ್ಟು ಆಶಾಭಾವನೆ ಇಟ್ಕೊಂಡು ಕೆಲವು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಸರ್ಕಾರದ ಎಡವಟ್ಟಿನ ತೀರ್ಮಾನಗಳಿಂದ, ಯಾವ್ಯಾವುದು ಆಮಿಷಗಳಿಗೆ ಒಳಗಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ನೈಜ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಮೋಸ ಆಗ್ತದೆ. ಅದು ಇಲ್ಲೂ ಕೂಡ ಆಗ್ತಕ್ಕಂಥದ್ದು ಖಂಡಿತವಾಗಿ ಭಾಳ ಬೇಗ ಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳು. ನಾನು ಇಲ್ಲಿಯವರೆಗೆ ಇವರು ಯಾರ ಪರಿಚಯ ಇಲ್ಲ ಮತ್ತು ಇವ್ರ ವಿಚಾರ ಗೊತ್ತಿರಲಿಲ್ಲ. ಈಗ ತಿಳ್ಕೊಂಡಿರೋದು, ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಮಕ್ಕಳ ಜೊತೆಗೆ ಸದಾ ಇರ್ತದೆ. ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಕೂತು ಸಮಾಲೋಚನೆ ನಡೆಸಿ ಹೋರಾಟವನ್ನು ಹೇಗೆ ಸಂಘಟಿಸಬೇಕು ಮತ್ತು ಹೇಗೆ ಗಟ್ಟಿಯಾದ ಹೋರಾಟವನ್ನು ರೂಪಿಸಬೇಕು ಅನ್ನೋದ್ರ ವಿಚಾರವಾಗಿ ಅವರಿಗೆ ಸಲಹೆ ಸಹಕಾರಗಳನ್ನ ಕೊಟ್ಕೊಂಡು ಅವ್ರ ಜೊತೆ ಗಟ್ಟಿಯಾಗಿ ನಿಂತು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತೇವೆ. ಸರ್ಕಾರವನ್ನು ಬಡಿದೆಬ್ಬಿಸಿ ಈ ನಿರ್ಧಾರದಿಂದ ಹಿಂದೆ ಸರಿಯೋ ಹಾಗೆ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತೇವೆ. ಈ ಸಂದರ್ಭದಲ್ಲಿ ಆನಂದಪುರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ಕಂದಾಯ ಇಲಾಖೆಯ ಅಧಿಕಾರಿ ಕವಿರಾಜ್ ಹಾಗೂ ರೈತ ಸಂಘಟನೆಯ ನಾಯಕರು ಉಪಸ್ಥಿತರಿದ್ದರು. ಹೋರಾಟದಲ್ಲಿ ಕೃಷಿ ವಿದ್ಯಾರ್ಥಿಗಳಾದ ರಾಘವೇಂದ್ರ, ಪ್ರಥಮ್, ಸಾಗರಿಕಾ, ಕಾಶಿನಾಥ್, ಪ್ರಕೃತಿ, ನಿಧಿಶ್ರೀ, ವೈಷ್ಣವಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.